ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಬಡವರ ಪಾಲಿನ ಸಂಜೀವಿನಿ. ಆದ್ರೆ ಅವೇ ಆಸ್ಪತ್ರೆಗಳು ಮೃತ್ಯುಕೂಪವಾಗ್ತಿದೆ. ಇಷ್ಟು ದಿನ ಆಸ್ಪತ್ರೆಗೆ ಓಡೋಡಿ ಬರ್ತಾ ಇದ್ದಂತಹ ಬಡ ಜನರು ಇದೀಗ ಸರ್ಕಾರಿ ಆಸ್ಪತ್ರೆಗಳಿಂದ ದೂರವಾಗ್ತಿದ್ದಾರೆ. ಅದರಲ್ಲೂ ಬಳ್ಳಾರಿ ಜಿಲ್ಲಾಸ್ಪತ್ರೆ ಅಂದ್ರೆ ಗರ್ಭಿಣಿಯರಿಗೆ ಭಯ ಶುರುವಾಗಿದೆ. ಸಾಲು ಸಾಲು ಸಾವು, ಗರ್ಭಿಣಿಯರಿಗೆ ಜೀವ ಭಯ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಲು ಹಿಂದೇಟು. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ನವೆಂಬರ್ 9ರಂದು ಸಿಜೇರಿಯನ್ ಮೂಲಕ ಹೆರಿಗೆಯಾದ ಬಳಿಕ ಐವಿ ಫ್ಲೂಯಿಡ್ ಗ್ಲೂಕೋಸ್ ರಿಯಾಕ್ಷನ್ನಿಂದಾಗಿ 5 ಬಾಣಂತಿಯರು ಮೃತಪಟ್ಟಿದ್ರು. ಹೆರಿಗೆಗೆಂದು ಬಂದಾಗ ಆರೋಗ್ಯವಾಗಿಯೇ ಇದ್ದ ಲಲಿತಾ, ನಂದಿನಿ, ರೋಜಾ, ಮುಸ್ಕಾನ್ ಹಾಗೂ ಸುಮಯಾ ಬಾನು ಅನ್ನೋ 5 ಬಾಣಂತಿಯರು ಸಾವಿನ ಮನೆ ಸೇರಿದ್ರು. ಈ ಪ್ರಕರಣ ರಾಜ್ಯಾದ್ಯಂತ ಸುದ್ದಿ ಮಾಡ್ತಿದ್ದಂತೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಲು ಗರ್ಭಿಣಿಯರು ಹಿಂದೇಟು ಹಾಕ್ತಿದ್ದಾರೆ. ಗರ್ಭಿಣಿ ಹೆಣ್ಮಕ್ಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಜನ ಆತಂಕ ಮತ್ತು ಭಯ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಭಯ ಪಡ್ತಿದ್ದಾರೆ. ಯಾಕಪ್ಪ ಅಂತಂದ್ರೆಗೇನೆ ಅಲ್ಲಿ ಹೋದ್ರ ತಾಯಿ ಮಗುವಿಗೆ ನಿಷ್ಕಮಾಗುತ್ತೇನೋ, ಪ್ರಾಣ ಹೋಗ್ಬಿಡ್ತೇನೋ ಅಂತಂದೇಳಿ ಭಯ ಪಡ್ತಾ ಇದ್ದಾರೆ ಸರ್. ಭಯದ ವಾತಾವರಣ ಇದೆ. 5 ಬಾಣಂತಿಯರು ಸಾವಿನ ಮನೆ ಸೇರುತ್ತಿದ್ದಂತೆ ಜಿಲ್ಲಾಸ್ಪತ್ರೆಗೆ ದಾಖಲಾಗೋ ಗರ್ಭಿಣಿಯರ ಸಂಖ್ಯೆ 50% ಕಡಿಮೆಯಾಗಿದೆ. ಕಳೆದ 3 ತಿಂಗಳ ಅಂಕಿಅಂಶ ನೋಡೋದಾದ್ರೆ ಸೆಪ್ಟೆಂಬರ್ನಲ್ಲಿ 585 ಗರ್ಭಿಣಿಯರು ಹೆರಿಗೆಗೆ ದಾಖಲಾಗಿದ್ರು. ಅದರಂತೆ ಅಕ್ಟೋಬರ್ನಲ್ಲಿ 577 ಗರ್ಭಿಣಿಯರು ಹೆರಿಗೆಗೆ ದಾಖಲಾಗಿದ್ರು. ಆದರೆ ನವೆಂಬರ್ನಲ್ಲಿ ಬಾಣಂತಿಯರ ಸರಣಿ ಸಾವಾಗಿದ್ರಿಂದ ನವೆಂಬರ್ನಲ್ಲಿ ಹೆರಿಗೆಗೆ ದಾಖಲಾಗುವ ಗರ್ಭಿಣಿಯರ ಸಂಖ್ಯೆ 289ಕ್ಕೆ ಕುಸಿದಿದೆ. ಇನ್ನು ಡಿಸೆಂಬರ್ 13ನೇ ತಾರೀಕಿನವರೆಗೂ ಕೇವಲ 80 ಗರ್ಭಿಣಿಯರು ಮಾತ್ರ ದಾಖಲಾಗಿದ್ದಾರೆ. ಪ್ರತಿ ತಿಂಗಳು 500ರಿಂದ 600 ಗರ್ಭಿಣಿಯರು ಹೆರಿಗೆಗೆ ಅಂತ ದಾಖಲಾಗ್ತಿದ್ರು. ಆದ್ರೆ ದುರಂತ ಆಗ್ತಿದ್ದಂತೆ ಇದು 100ಕ್ಕೆ ಇಳಿದಿದೆ. ಜನಗಳಿಗೆ ಮೊದಲು ಎಲ್ಲ ಭಾಳ ಚೆನ್ನಾಗಿ ಹೋಗ್ತಾ ಇದ್ರು. ಈಗ ಪ್ರಕರಣ ಆಗಿದ್ರಿಂದ ಭಾಳ ಹೆದರ್ತಾ ಇದ್ದಾರೆ ಜನ. ನಾವೆಲ್ಲ ನಮ್ಮ ಸೊಸೆದು ಅವ್ರದ್ದು ಹೆರಿಗೆಲ್ಲ ಮಾಡಿಸಿದ್ದು ಅವಾಗ ಭಾಳ ಚೆನ್ನಾಗಿತ್ತು. ಈಗ ಈ ಪ್ರಕರಣ ಆಗೋದ್ರಿಂದ ಭಾಳ ಹೆದರ್ತಿದ್ದಾರೆ ಹೋಗೋಕ್ಕೆ ಜನ. ಇವಾಗ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ಹೋಗ್ತಾ ಇದ್ದಾರೆ. ದುಡ್ಡು ಹೋದ್ರೆ ಚಿಂತಿಲ್ಲ, ನಮಗೆ ಒಂದು ಪ್ರಾಣದ ಹಂಗ ಬೇಕಂತೇಳಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ದುಡ್ಡು ಖರ್ಚಾದ ದುಡ್ಡು ಚಿಂತಿಲ್ಲ ಅಂತೇಳಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಸರ್. ರಾಯಚೂರಿನಲ್ಲೂ ಬಾಣಂತಿಯರ ಮರಣ ಮೃದಂಗ. ನಾಳೆ ಸದನದಲ್ಲಿ ಆರೋಗ್ಯ ಸಚಿವರಿಂದ ಮಾಹಿತಿ. ಬಳ್ಳಾರಿ ದುರಂತದ ಬಳಿಕ ರಾಯಚೂರು ಜಿಲ್ಲೆ ಸಿಂಧನೂರು ಆಸ್ಪತ್ರೆಯಲ್ಲೂ 7 ಬಾಣಂತಿಯರು ಸಾವಿನ ಮನೆ ಸೇರಿರುವ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಸಿಂಧನೂರು ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಟೆಸ್ಟ್ ಸ್ಯಾಂಪಲ್ ವರದಿ ಬಳಿಕ ಆರೋಗ್ಯ ಸಚಿವರು ಸೋಮವಾರ ಸದನದಲ್ಲಿ ಉತ್ತರ ಕೊಡ್ತಾರೆ ಅಂದ್ರು. ಈಗ ಟೆಸ್ಟ್ ರಿಪೋರ್ಟು ಕೂಡ ಬಂದಿವೆ ಅಂತೆ, ಆರೋಗ್ಯ ಸಚಿವರಿಗೆ ಬಂದಿರ್ತದೆ. ಅವ್ರು ನೋಡಿ ಒಂದು ಸ್ಟೇಟ್ಮೆಂಟನ್ನು ನಾಳೆ ನಾಡಿದ್ದು ಮಂಡೇ ಸದನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಸಿಂಧನೂರಿನಲ್ಲೂ ಕೂಡ 3-4 ಡೆತ್ ಆಗಿದೆ. ಆಗ ಅದನ್ನು ಕೂಡ ಟೆಸ್ಟಿಗೆ ಹೋಗಿದೆ. ಜಿಲ್ಲಾಸ್ಪತ್ರೆಗಳು ಅಂದ್ರೆ ಬಡವರ ಪಾಲಿನ ಸಂಜೀವಿನಿ. ಆದರೆ ಸಾಲು ಸಾಲು ಸಾವುಗಳು ಸರ್ಕಾರಿ ಆಸ್ಪತ್ರೆಗಳಿಂದ ಬಡ ಜನರು ಹಿಂದೆ ಸರಿಯುವಂತೆ ಮಾಡಿದೆ. ವಿನಾಯಕ್ ಬಡಗೇರ್, TV9, ಬಳ್ಳಾರಿ.